ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕಿನಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಭಚಕ್ರದಲ್ಲಿ ಬರುವ ಮೊದಲನೇ ರಾಶಿಯೇ ಮೇಷರಾಶಿ. ಈ ಮೇಷರಾಶಿಯ ಅಧಿಪತಿ ಕುಜ ಭಗವಾನರು. ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಫಲಗಳು ಹೀಗಿದೆ. ಸ್ವಲ್ಪ ಆಲಸ್ಯವಾದರೂ ನೀವು ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಜಯ ಸಿಗುವುದು. ರಾಜಕೀಯ ನಾಯಕರಿಗೆ ಶುಭದಾಯಕವಾಗಿರುತ್ತದೆ. ವೃತ್ತಿ ವ್ಯಾಪಾರಸ್ಥರಿಗೆ ಧನಾದಾಯ ವೃದ್ಧಿ, ಮಾನಸಿಕ ಪ್ರಶಾಂತತೆ ಲಭಿಸುವುದು, ಗೃಹ ಸೌಖ್ಯ ಸಿಗುವುದು, ವಾಹನ ಯೋಗ ಕೂಡಿ ಬರುವುದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇರುವ ತೊಂದರೆಗಳು ದೂರವಾಗುವುದು, ಅಂದರೆ ಪರಿಹಾರವಾಗುವುದು. ಈ ತಿಂಗಳು 15ರವರೆಗೆ ಸರ್ಕಾರಿ ಕಾರ್ಯಗಳಲ್ಲಿ ಸಫಲತೆ ಸಿಗುವುದು. ತಂದೆಯಿಂದ ಅನುಕೂಲವಾಗಿರುತ್ತದೆ. ಮಾತಲ್ಲಿ ಗಾಂಭೀರ್ಯತೆ ಇರುವುದು. ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವುದು. ಸಾಲ ತೀರಿಸುವುದು. ಬಂಧು ವರ್ಗದವರು ಮನೆಗೆ ಆಗಮಿಸುವುದು. ಸಾಲ ಸಿಗುವುದು, ಸಾಲ ತೀರಿಸುವುದು, ಕುಟುಂಬ ಗೌರವ ಹೆಚ್ಚಾಗುವುದು ಇತ್ಯಾದಿ ಶುಭ ಫಲಗಳು ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ಕಾಣಬಹುದು. ಹಾಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲವರಿಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಕಡಿಮೆ ಆಗುವುದು, ವೃತ್ತಿಯಲ್ಲಿ ಸಾಮಾನ್ಯ ಲಾಭಗಳು ಬರುವುದು, ವೃತ್ತಿಯಲ್ಲಿ ವ್ಯತಿರೇಕತೆಗಳು ಬರುವುದು, ಧನ ನಷ್ಟಗಳು, ಆರೋಗ್ಯ ಸಮಸ್ಯೆಗಳು ಬರುವುದು, ವೃಥಾ ಸಂಚಾರ ಮಾಡುವುದು, ಋಣ ಬಾಧೆಗಳು, ಕೋರ್ಟ್ ವ್ಯವಹಾರಗಳ ಸಮಸ್ಯೆಗಳು ಬರುವುದು ಇತ್ಯಾದಿ ಅಶುಭ ಫಲಗಳು ಸಹ ಈ ತಿಂಗಳಲ್ಲಿ ಮೇಷರಾಶಿಯವರ ಅನುಭವಕ್ಕೆ ಬರಲಿದೆ. ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ಅಶುಭ ಫಲಗಳಿಂದ ದೂರವಾಗಬೇಕಾದರೆ ಶನಿ ಭಗವಾನರಿಗೆ ಜಪ ಪೂಜಾದಿ ಕಾರ್ಯಕ್ರಮಗಳು, ತೈಲಾಭಿಷೇಕ ಮಾಡುವುದು, ಆಂಜನೇಯ ಸ್ವಾಮಿಗೆ ಎಲೆ ಹಾರ ಹಾಕಿ ಪೂಜೆ ಸಲ್ಲಿಸುವುದು ಮತ್ತು ಆಂಜನೇಯ ಸ್ವಾಮಿ ಶ್ಲೋಕಗಳನ್ನು ಪಠಿಸುವುದರಿಂದ ಶನಿ ದೋಷ ಪ್ರಭಾವದಿಂದ ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ,
ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ವೈಯಕ್ತಿಕ ಜಾತಕ ಫಲವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.